ತನಿಖೆಯನ್ನ ಮಾಡಿಸ್ತಾರ ರಾಜ್ಯಪಾಲರು ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಕೊಡ್ತಾರಾ ಅಥವಾ ವಾರಾಂತ್ಯದಲ್ಲಿ ಕೊಡ್ತಾರಾ? ರಾಜ್ಯಪಾಲರ ಕಾಲಮಿತಿ ಅಧಿಕಾರ ಹೇಗಿರುತ್ತೆ? ಆ ಎಲ್ಲದರ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯಗೆ ಹೆಚ್ಚಾಯಿತು ರಾಜ್ಯಪಾಲರ ಭಯ. ಹಿಂದೆ ಸಿಎಂ ವಿರುದ್ಧ ತನಿಖೆಗೆ ತಾವರ್ ಅನುಮತಿ. ಕರ್ನಾಟಕದ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ ಮಾಡಿದ್ರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ 1 ವಾರದಲ್ಲಿ ಕಾರಣ ಕೊಡಿ ಎಂದಿದ್ರು. ಅದಕ್ಕೆ ಉತ್ತರಿಸಿರುವ ಸಿದ್ದರಾಮಯ್ಯಗೆ ರಾಜ್ಯಪಾಲರ ಭಯ ಹೆಚ್ಚಾಗಿದೆ. ನಿನ್ನೆಯೇ ಮೂಡಾ ಪ್ರಕರಣದ ತನಿಖೆಗೆ ರಾಜ್ಯಪಾಲರು ಕೊಟ್ಟೇ ಬಿಡ್ತಾರೆ ಎನ್ನಲಾಗಿತ್ತು. ಆದರೆ ನಿನ್ನೆ ನೀಡದ ಗೆಹ್ಲೋಟ್ ಇಂದು ನೀಡ್ತಾರಾ, ಇಲ್ಲ ವಾರಾಂತ್ಯದಲ್ಲಿ ನೀಡ್ತಾರಾ, ಅಥವಾ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ರಾಜ್ಯಪಾಲರಿಗೆ ಟೈಮ್ ಬಾಂಡ್ ಏನು ಎಂಬ ಚರ್ಚೆ ಜೋರಾಗಿದೆ. ಟಿಜೆ ಅಬ್ರಹಾಂ ಕೇಳಿರುವುದು ಸೆಕ್ಷನ್ ಯಾವ್ಯಾವು? ಇನ್ನು ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ದೂರು ನೀಡಿರುವ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ 28ಕ್ಕೂ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಅವುಗಳಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ರ 7, 9, 11, 12 ಹಾಗೂ 15 ಅಡಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವ ಆರೋಪವನ್ನು ತನಿಖೆ ಮಾಡಿ ಎಂದಿದ್ದಾರೆ. ರಾಜ್ಯಪಾಲರ ಅಧಿಕಾರ ಎಲ್ಲಿ? ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಐಪಿಸಿ ಸೆಕ್ಷನ್ 19ರ ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧ 345ರ ಪ್ರಕಾರ, ಭಾರತೀಯ ನಾಗರಿಕ ಸುರಕ್ಷಾ ಅಧಿನಿಯಮ 22ರ ಪ್ರಕಾರ, ಸಂವಿಧಾನದ ಆರ್ಟಿಕಲ್ 164 ಕಲಂ 2ರ ಅಡಿ ಪ್ರಾಸಿಕ್ಯೂಷನ್ ಚಾನ್ಸ್ ಇದೆ. ರಾಜ್ಯಪಾಲರ ಅನುಮತಿಗಿದ್ಯಾ ಕಾಲಮಿತಿ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಲು ಯಾವುದೇ ನಿಗದಿತ ಅವಧಿ ಗೊತ್ತುಪಡಿಸಿಲ್ಲ. ಭ್ರಷ್ಟಾಚಾರದ ಪ್ರಕರಣ ಕನಿಷ್ಠ 2 ರಿಂದ 6 ತಿಂಗಳೊಳಗೆ ನಿರ್ಣಯವಾಗಬೇಕು. ಅದಲ್ಲದೆ ಸಚಿವ ಸಂಪುಟ ನಿರ್ಣಯದಂತೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹಿಂದೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರಾ, ಇಲ್ಲ ವಾರಾಂತ್ಯದಲ್ಲಿ ಕೊಡ್ತಾರಾ ಎಂಬುದೇ ಕದನ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಮುಖ್ಯಮಂತ್ರಿ ರಿಸೈನ್ ಮಾಡಬೇಕು ಅಂತೇಳಿ ದೋಸ್ತಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾರಕಿಹೊಳಿ ಕುಟುಂಬ ಇದೆಯಲ್ಲ, ಜಾರಕಿಹೊಳಿ ಕುಟುಂಬ, ವಿಶೇಷವಾಗಿ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರಂತೂ ಸಿದ್ದರಾಮಯ್ಯ ಪರವಾಗಿಯೇ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಜಾರಕಿಹೊಳಿ ನಿರ್ಧಾರವೇನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈಗ ಜಾರಕಿಹೊಳಿ ಬ್ರದರ್ಸ್ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರಾ ಅಂದ್ರೆ ರಮೇಶ್ ಜಾರಕಿಹೊಳಿ ನಾನು ಕೇಳ್ತಿರು ಕುತೂಹಲ ಇರೋದು. ರಮೇಶ್ ಜಾರಕಿಹೊಳಿ ಅವರ ಮಗ ಅಮರ್ನಾಥ್ ಜಾರಕಿಹೊಳಿ ಅಂತಿದ್ದಾರೆ. ಹೊಸ ಹೆಸರು ನೋಡಿ, ಮಹೇಂದರ್ ಅಮರ್ನಾಥ್ ಕೇಳಿದ್ದೀವಿ, ಕ್ರಿಕೆಟರ್ ಲಾಲಾ ಅಮರ್ನಾಥ್ ಕೇಳಿದ್ದೀವಿ. ಈಗ ಅಮರ್ನಾಥ್ ಜಾರಕಿಹೊಳಿ ನಿನ್ನೆ ಗೋಕಾಕ್ಗೆ ಬಂದಿದ್ರು. ಯಾಕಂದ್ರೆ ಅಲ್ಲಿ ಸಿಎಂ ಬಂದಿದ್ರು, ಬಾಲಚಂದ್ರ ಜಾರಕಿಹೊಳಿ ಬಂದಿದ್ರು, ಸತೀಶ್ ಜಾರಕಿಹೊಳಿ, ರಮೇಶ್ ಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಬಂದಿದ್ರು. ಅಲ್ಲಿ ಗೋಕಾಕ್ನಲ್ಲಿ ನೆರೆ ಆಗಿದೆಯಲ್ಲ, ಸಿದ್ದರಾಮಯ್ಯನವರ ಈ ಒಂದು ನಡೆ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ನನಗೆ ನಿನ್ನೆ ಒಂಥರ ಕೋಪ ಬಂದಿತ್ತು ಸಿ ಎಂ ಮೇಲೆ. ಅರೆ, ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ರೆ ಬೆಂಗಳೂರಿನಲ್ಲಿ ನೀವು ಮಾಡಬೇಕಲ್ವಾ? ನಿಮಗೆ ಯಾವುದೇ ನೀವು ತಪ್ಪು ಮಾಡಿಲ್ಲ ಅಂದರೆ ನಿಮ್ಗೆ ಯಾಕೆ ಭಯ? ಅಂದರೆ ಮಡಿಕೇರಿ ಹೋದರು, ಆಮೇಲೆ ಶಿರೂರು ಆ ಭಾಗದಲ್ಲೆಲ್ಲ ಹೋಗಿದ್ರು, ಆಮೇಲೆ ನಿನ್ನೆ ಇಲ್ಲಿಗೂ ಬಂದರು. ಎಲ್ಲಿಗೆ? ಹೌದು, ಎಲ್ಲಿಗೆ? ಗೋಕಾಕ್ ಕೂಡ ಬಂದರು. ಗೋಕಾಕ್ ಬಂದಿದ್ದಾಗ ನೋಡಿ, ಇದು ಇವರು ಲಖನ್ ಜಾರಕಿಹೊಳಿ, ಅಮರ್ನಾಥ್ ಜಾರಕಿಹೊಳಿ ಅಂತಿದ್ದಾರೆ, ರಮೇಶ್ ಜಾರಕಿಹೊಳಿ ಮಗ. ರಮೇಶ್ ಜಾರಕಿಹೊಳಿ ಅವ್ರ ಮಗ ಯಾಕೆ ಬಂದ ಅಂತ ಒಂದು ಡೌಟ್ ಬರ್ತಾ ಇದೆ. ಯಾವತ್ತೂ ಕೂಡ ರಮೇಶ್ ಜಾರಕಿಹೊಳಿ ಏನಿದ್ದಾರೆ ಗೊತ್ತಾ, ಅದೊಂದು ರೀತಿಯಲ್ಲಿ ಅವರಿಗೆ ಸಿದ್ದರಾಮಯ್ಯ ಅಂದರೆ ಭಾಳ ಪ್ರೀತಿ. ನೋಡಿ ಯಾರೆಲ್ಲ ಇದ್ದಾರೆ ಅಲ್ಲಿ, ಅವರೇನಾ ಹಿಂದ್ಗಡೆ ಇರೋದು? ಅಮರ್ನಾಥ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಜೊತೆ ಅಥವಾ ತಮ್ಮನ? ಇವರು ಸತೀಶ್ ಜಾರಕಿಹೊಳಿ ಮಗ, ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ. ಎಲ್ಲಿ ಅಮರ್ನಾಥ್ ಜಾರಕಿಹೊಳಿ? ಓಕೆ, ನೆಕ್ಸ್ಟ್ ಹೋಗಿ.
ನೋಡ್ರಿ ಅದೇ ಇಲ್ಲ, ಅದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಐಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ನೋಡ್ರಿ ಅದೇ ಇಲ್ಲ, ಅದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಐಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ. ಓಕೆ, ಇಲ್ಲಿ ಬೇರೆ ವಿಶೇಷ ಏನಿಲ್ಲ. ಅಲ್ಲಿ ಹಿಂದ್ಗಡೆ ಕನ್ನಡಕ್ಕೆ ಹಾಕೊಂಡು ನಿಂತಿದ್ದಾರೆ ನೋಡಿ, ಅದು ವಿಶೇಷ. ಅಮರನಾಥ್ ಜಾರಕಿಹೊಳಿ ಅವರ ಅಮರನಾಥ್ ಜಾರಕಿಹೊಳಿ ತನಿಖೆಯನ್ನ ಮಾಡಿಸ್ತಾರ ರಾಜ್ಯಪಾಲರು ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಕೊಡ್ತಾರಾ ಅಥವಾ ವಾರಾಂತ್ಯದಲ್ಲಿ ಕೊಡ್ತಾರಾ? ರಾಜ್ಯಪಾಲರ ಕಾಲಮಿತಿ, ಅಧಿಕಾರ ಹೇಗಿರುತ್ತೆ? ಆ ಎಲ್ಲದರ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯಗೆ ಹೆಚ್ಚಾಯಿತು ರಾಜ್ಯಪಾಲರ ಭಯ. ಹಿಂದೆ ಸಿಎಂ ವಿರುದ್ಧ ತನಿಖೆಗೆ ತಾವರ್ ಅನುಮತಿ. ಕರ್ನಾಟಕದ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ ಮಾಡಿದ್ರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ 1 ವಾರದಲ್ಲಿ ಕಾರಣ ಕೊಡಿ ಎಂದಿದ್ರು. ಅದಕ್ಕೆ ಉತ್ತರಿಸಿರುವ ಸಿದ್ದರಾಮಯ್ಯಗೆ ರಾಜ್ಯಪಾಲರ ಭಯ ಹೆಚ್ಚಾಗಿದೆ. ನಿನ್ನೆಯೇ ಮೂಡಾ ಪ್ರಕರಣದ ತನಿಖೆಗೆ ರಾಜ್ಯಪಾಲರು ಕೊಟ್ಟೇ ಬಿಡ್ತಾರೆ ಎನ್ನಲಾಗಿತ್ತು. ಆದರೆ ನಿನ್ನೆ ನೀಡದ ಗೆಹ್ಲೋಟ್ ಇಂದು ನೀಡ್ತಾರಾ, ಇಲ್ಲ ವಾರಾಂತ್ಯದಲ್ಲಿ ನೀಡ್ತಾರಾ, ಅಥವಾ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ರಾಜ್ಯಪಾಲರಿಗೆ ಟೈಮ್ ಬಾಂಡ್ ಏನು ಎಂಬ ಚರ್ಚೆ ಜೋರಾಗಿದೆ. TJ ಅಬ್ರಹಾಂ ಕೇಳಿರುವುದು ಸೆಕ್ಷನ್ ಯಾವ್ಯಾವು? ಇನ್ನು ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ದೂರು ನೀಡಿರುವ ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಂ 28ಕ್ಕೂ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಅವುಗಳಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ರ 7, 9, 11, 12 ಹಾಗೂ 15 ಅಡಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವ ಆರೋಪವನ್ನು ತನಿಖೆ ಮಾಡಿ ಎಂದಿದ್ದಾರೆ. ರಾಜ್ಯಪಾಲರ ಅಧಿಕಾರ ಎಲ್ಲಿ? ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ IPC ಸೆಕ್ಷನ್ 19ರ ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧ 345ರ ಪ್ರಕಾರ, ಭಾರತೀಯ ನಾಗರಿಕ ಸುರಕ್ಷಾ ಅಧಿನಿಯಮ 22ರ ಪ್ರಕಾರ, ಸಂವಿಧಾನದ ಆರ್ಟಿಕಲ್ 164 ಕಲಂ 2ರ ಅಡಿ ಪ್ರಾಸಿಕ್ಯೂಷನ್ ಚಾನ್ಸ್ ಇದೆ. ರಾಜ್ಯಪಾಲರ ಅನುಮತಿಗಿದ್ಯಾ ಕಾಲಮಿತಿ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಲು ಯಾವುದೇ ನಿಗದಿತ ಅವಧಿ ಗೊತ್ತುಪಡಿಸಿಲ್ಲ. ಭ್ರಷ್ಟಾಚಾರದ ಪ್ರಕರಣ ಕನಿಷ್ಠ 2 ರಿಂದ 6 ತಿಂಗಳೊಳಗೆ ನಿರ್ಣಯವಾಗಬೇಕು. ಅದಲ್ಲದೆ ಸಚಿವ ಸಂಪುಟ ನಿರ್ಣಯದಂತೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹಿಂದೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರಾ, ಇಲ್ಲ ವಾರಾಂತ್ಯದಲ್ಲಿ ಕೊಡ್ತಾರಾ ಎಂಬುದೇ ಕದನ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಮುಖ್ಯಮಂತ್ರಿ ರಿಸೈನ್ ಮಾಡಬೇಕು ಅಂತೇಳಿ ದೋಸ್ತಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಾರಕಿಹೊಳಿ ಕುಟುಂಬ ಇದೆಯಲ್ಲ, ಜಾರಕಿಹೊಳಿ ಕುಟುಂಬ, ವಿಶೇಷವಾಗಿ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರಂತೂ ಸಿದ್ದರಾಮಯ್ಯ ಪರವಾಗಿಯೇ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಜಾರಕಿಹೊಳಿ ನಿರ್ಧಾರವೇನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈಗ ಜಾರಕಿಹೊಳಿ ಬ್ರದರ್ಸ್ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರಾ ಅಂದ್ರೆ ರಮೇಶ್ ಜಾರಕಿಹೊಳಿ ನಾನು ಕೇಳ್ತಿರು ಕುತೂಹಲ ಇರೋದು. ರಮೇಶ್ ಜಾರಕಿಹೊಳಿ ಅವರ ಮಗ ಅಮರನಾಥ್ ಜಾರಕಿಹೊಳಿ ಅಂತಿದ್ದಾರೆ. ಹೊಸ ಹೆಸರು ನೋಡಿ, ಮಹೇಂದರ್ ಅಮರನಾಥ್ ಕೇಳಿದ್ದೀವಿ, ಕ್ರಿಕೆಟರ್ ಲಾಲಾ ಅಮರನಾಥ್ ಕೇಳಿದ್ದೀವಿ. ಈಗ ಅಮರನಾಥ್ ಜಾರಕಿಹೊಳಿ ನಿನ್ನೆ ಗೋಕಾಕ್ಗೆ ಬಂದಿದ್ರು. ಯಾಕಂದ್ರೆ ಅಲ್ಲಿ CM ಬಂದಿದ್ರು, ಬಾಲಚಂದ್ರ ಜಾರಕಿಹೊಳಿ ಬಂದಿದ್ರು, ಸತೀಶ್ ಜಾರಕಿಹೊಳಿ, ರಮೇಶ್ ಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಬಂದಿದ್ರು. ಅಲ್ಲಿ ಗೋಕಾಕ್ನಲ್ಲಿ ನೆರೆಯಾಗಿದೆಯಲ್ಲ, ಸಿದ್ದರಾಮಯ್ಯನವರ ಈ ಒಂದು ನಡೆ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ನನಗೆ ನಿನ್ನೆ ಒಂಥರ ಕೋಪ ಬಂದಿತ್ತು CM ಮೇಲೆ. ಅರೆ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ರೆ ಬೆಂಗಳೂರಿನಲ್ಲಿ ನೀವು ಮಾಡಬೇಕಲ್ವಾ? ನಿಮಗೆ ಯಾವುದೇ ನೀವು ತಪ್ಪು ಮಾಡಿಲ್ಲ ಅಂದರೆ ನಿಮ್ಗೆ ಯಾಕೆ ಭಯ? ಆದರೆ
ಮಡಿಕೇರಿ ಹೋದರು, ಆಮೇಲೆ ಶಿರೂರು ಆ ಭಾಗದಲ್ಲೆಲ್ಲ ಹೋಗಿದ್ರು, ಆಮೇಲೆ ನಿನ್ನೆ ಇಲ್ಲಿಗೆ ಬಂದರು. ಉತ್ತರ ಎಲ್ಲಿಗೆ? ಕರ್ನಾಟಕ ಭಾಗ ಬೆಳಗಾವಿ. ಹೌದು, ಎಲ್ಲಿಗೆ ಗೋಕಾಕ್ ಕೂಡ ಬಂದರು. ಹೌದು. ಗೋಕಾಕ್ ಬಂದಿದ್ದಾಗ ನೋಡಿ, ಇದು ಇವರು ಲಖನ್ ಜಾರಕಿಹೊಳಿ, ಅಮರನಾಥ್ ಜಾರಕಿಹೊಳಿ ಅಂತಿದ್ದಾರೆ, ರಮೇಶ್ ಜಾರಕಿಹೊಳಿ ಮಗ. ರಮೇಶ್ ಜಾರಕಿಹೊಳಿ ಅವ್ರ ಮಗ ಯಾಕೆ ಬಂದ ಅಂತ ಒಂದು ಡೌಟ್ ಬರ್ತಾ ಇತ್ತು. ಯಾವತ್ತೂ ಕೂಡ ರಮೇಶ್ ಜಾರಕಿಹೊಳಿ ಏನಿದ್ದಾರೆ ಗೊತ್ತಾ, ಅದೊಂದು ರೀತಿಯಲ್ಲಿ ಅವರಿಗೆ ಸಿದ್ದರಾಮಯ್ಯ ಅಂದರೆ ಭಾಳ ಪ್ರೀತಿ. ನೋಡಿ ಯಾರೆಲ್ಲ ಇದ್ದಾರೆ ಅಲ್ಲಿ, ಪ್ರಿಯಾಂಕಾ ಅವರೇನಾ ಜಾರಕಿಹೊಳಿ. ಹಿಂದ್ಗಡೆ ಇರೋದು? ಹೌದು, ಹೌದು. ಅಮರನಾಥ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಜೊತೆ ಅಥವಾ ತಮ್ಮನ? ಇವರು ಸತೀಶ್ ಜಾರಕಿಹೊಳಿ ಮಗ, ಅವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ, ಸಂಸದೆ. ಸತೀಶ್ ಜಾರಕಿಹೊಳಿ. ಎಲ್ಲಿ ಅಮರನಾಥ್ ಜಾರಕಿಹೊಳಿ? ಓಕೆ, ನೆಕ್ಸ್ಟ್ ಹೋಗಿ. ನೋಡ್ರಿ, ಅದೇ ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು. ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ನೋಡ್ರಿ, ಅದೇ ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು. ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ. ಓಕೆ, ಇಲ್ಲಿ ಬೇರೆ ವಿಶೇಷ ಏನಿಲ್ಲ. ಅಲ್ಲಿ ಹಿಂದ್ಗಡೆ ಕನ್ನಡಕ ಹಾಕೊಂಡು ನಿಂತಿದ್ದಾರೆ ನೋಡಿ, ಅದು ವಿಶೇಷ. ಅಮರನಾಥ್ ಜಾರಕಿಹೊಳಿ ಅವರ ಅಮರನಾಥ್ ಜಾರಕಿಹೊಳಿ.